ವೆಲ್ಕಮ್ ಟು ಮೈ ಚಾನಲ್. ಮಜಾ ಟಾಕೀಸ್ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಫೆಬ್ರವರಿ 1ರಿಂದ ಮಜಾ ಟಾಕೀಸ್ ಆರಂಭ ಆಗಲಿದೆ ಎಂದು ಕಲರ್ಸ್ ಕನ್ನಡ ವಾಹಿನಿ ಪ್ರೋಮೋ ಈ ಹಿಂದೆ ರಿಲೀಸ್ ಮಾಡಿತ್ತು. ಅದರಂತೆ ಈಗ ಮಜಾ ಟಾಕೀಸ್ ಟೀಮ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದೆ. ಫಿನಾಲೆ ಟೆನ್ಷನ್ನಲ್ಲಿ ಇರೋ ಸ್ಪರ್ಧಿಗಳನ್ನು ರಂಜಿಸಲಿದೆ. ಕುರಿ ಪ್ರತಾಪ್, ಇಂದ್ರಜಿತ್ ಲಂಕೇಶ್, ರೆಮೋ, ಶ್ವೇತಾ ಚೆಂಗಪ್ಪ ಸಖತ್ ಹೈಲೈಟ್ ಆಗಿದ್ದರು. ಆದರೆ ಈಗ ಹೊಸ ತಂಡದ ಜೊತೆ ಮತ್ತೆ ಆರಂಭವಾಗ್ತಿದೆ ಮಜಾ ಟಾಕೀಸ್. ಕುರಿ ಪ್ರತಾಪ್, ಪ್ರಿಯಾಂಕಾ ಎಲ್ಲರೂ ಸಖತ್ತಾಗಿ ರಂಜಿಸುತ್ತಿದ್ದಾರೆ. ಫೆಬ್ರವರಿ 1ರಿಂದ ಮಜಾ ಟಾಕೀಸ್ ಶುರು ಅಂತ ಪ್ರೋಮೋ ಕೂಡ ಬಿಡುಗಡೆ ಮಾಡಿದೆ. ನಮ್ಮಮ್ಮ ಸೂಪರ್ ಸ್ಟಾರ್ 3 ಶೂಟಿಂಗ್ ಸೆಟ್ನಲ್ಲಿ ಸೃಜನ್ ಲೋಕೇಶ್ ಜಡ್ಜ್ ಆಗಿದ್ದ ಬಳಿಕ ರಾಜಾರಾಣಿ ಶೋನಲ್ಲಿಯೂ ತೀರ್ಪುಗಾರರಾಗಿದ್ದರು. ಅದರ ಜೊತೆ ಅವರ ಫೇಮಸ್ ಶೋ ಅಂದರೆ ಅದುವೇ ಮಜಾ ಟಾಕೀಸ್. 2015ರಲ್ಲಿ ಆರಂಭವಾದ ಈ ಶೋ 2017ರವರೆಗೆ ಇತ್ತು. 2018ರಲ್ಲಿ ಮಜಾ ಟಾಕೀಸ್ ಸೂಪರ್ ಸೀಸನ್ ಆರಂಭವಾಯಿತು. 2020ರಲ್ಲಿ ಮತ್ತೆ ಮಜಾ ಟಾಕೀಸ್ ಹೆಸರಲ್ಲಿ ಶೋ ಶುರುವಾಯಿತು. ತುಕಾಲಿ ಸಂತೋಷ್, ಯೋಗರಾಜ್ ಭಟ್, ಬಿಗ್ ಬಾಸ್ ಪ್ರಿಯಾಂಕಾ, ವಿನೋದ್ ಗೊಬ್ಬರಗಾಲ ಸೇರಿ ಅನೇಕರು ಇರಲಿದ್ದಾರೆ. ಸೃಜನ್ ಲೋಕೇಶ್, ಕುರಿ ಪ್ರತಾಪ್, ಅಪರ್ಣಾ, ಪವನ್ ಮಾಂಡೆ ರಮೇಶ್, ವಿಶ್ವ, ವಿ ಮನೋಹರ್, ಮಿಮಿಕ್ರಿ ದಯಾನಂದ್, ನವೀನ್ ಪಡೀಲ್ ಮುಂತಾದವರು ಮಜಾ ಟಾಕೀಸ್ನಲ್ಲಿ ಇದ್ದಿದ್ದರು. ಮಜಾ ಟಾಕೀಸ್ ಎಂದರೆ ಅದಕ್ಕೆ ಅವರದ್ದೇ ಆದ ಒಂದು ಫಾರ್ಮ್ಯಾಟ್ ಇದೆ. ಅದನ್ನು ವೀಕ್ಷಕರು ಕೂಡ ಇಷ್ಟಪಟ್ಟಿದ್ದಾರೆ. ಸೃಜನ್ ಲೋಕೇಶ್ ಈ ಒಂದು ಶೋನಲ್ಲಿ ಅಪರ್ಣಾ ಅವರ ವಯಸ್ಸಿನ ಬಗ್ಗೆನೂ ಕಾಮಿಡಿ ಮಾಡ್ತಾ ಇದ್ದರು. ಮಜಾ ಟಾಕೀಸ್ನಲ್ಲಿ ಅಪರ್ಣಾ ತಮ್ಮದೇ ಒಂದು ವಿಶೇಷ ಸೆಳೆತವನ್ನು ಕ್ರಿಯೇಟ್ ಮಾಡಿದ್ದರು. ಪ್ರತಿ ಎಪಿಸೋಡ್ನಲ್ಲೂ ಒಂದು ಹೊಸ ರೀತಿಯ ಕಾನ್ಸೆಪ್ಟ್ ಮೂಲಕ ಅಪರ್ಣಾ ಬರ್ತಾ ಇದ್ರು. ಇನ್ನು ನೆನ್ನೆಯ ಸಂಚಿಕೆಯಲ್ಲಿ ಆಡಲು ಟಾಸ್ಕ್ಗಳೂ ಇಲ್ಲ, ಜಗಳ ಆಡಲು ವಿಷಯಗಳೂ ಇಲ್ಲ. ಆದರೆ ಮನದ ಮಾತುಗಳನ್ನು ಹೇಳೋಕೆ ಬಿಗ್ ಬಾಸ್ ಅವಕಾಶ ಮಾಡಿಕೊಟ್ಟಿದ್ದಾರೆ. ಟ್ರೋಫಿಯನ್ನು ಎಲ್ಲರೂ ಒಂದೊಂದು ರೀತಿ ಕಂಡಿದ್ದಾರೆ. ಇವರಲ್ಲಿ ಹನುಮಂತ ವಿಶೇಷ ಅನಿಸುತ್ತಾರೆ. ಈ ಒಂದು ಟ್ರೋಫಿಯನ್ನು ಗರುಡವ್ವ ಅಂತಲೇ ಕರೆದಿದ್ದಾರೆ. ತಾಯಿ ನೀನೇ ಕಾಪಾಡು ಅಂತಲೇ ಹೇಳ್ತಾರೆ. ಕೈ ಮುಗಿದು ಟ್ರೋಫಿಗೆ ಗೌರವಿಸಿದ್ದಾರೆ. ಇನ್ನು ಮೋಕ್ಷಿತಾ ಹಾಗೂ ಭವ್ಯ ಕಣ್ಣೀರಿಟ್ಟರು. 200 ಸಿನಿಮಾ ಮಾಡಿದರೂ ಒಂದು ಅವಾರ್ಡ್ ಬಂದಿಲ್ಲ. ಈ ಮನೆಯಲ್ಲಿ ಏಳು ಬೀಳು ಕಂಡು ಜೀವಿಸಿದ್ದೀನಿ, ವ್ಯಕ್ತಿತ್ವ ಉಳಿಸಿಕೊಂಡಿದ್ದೇನೆ ಎಂದು ಮಂಜು ಅತ್ತರು. ಬಿಗ್ ಬಾಸ್ ಫಿನಾಲೆ ವಾರಕ್ಕೆ ಬಂದಿದೆ. ಪ್ರತಿಯೊಬ್ಬ ಸದಸ್ಯರು ಒಂದು ಫೀಲಿಂಗಲ್ಲಿಯೇ ಇದ್ದಾರೆ. ಇನ್ನು ಒಂದೇ ಒಂದು ವಾರ ಇರುತ್ತೇವೆ, ಇನ್ಮುಂದೆ ನಾವು ಮನೆಯಲ್ಲಿ ಇರೋದಿಲ್ಲ, ಮುಗೀತು, ಎಲ್ಲವೂ ಮುಗೀತು ಅನ್ನುವ ಫೀಲಿಂಗಲ್ಲಿಯೇ ಇದ್ದಾರೆ. ತ್ರಿವಿಕ್ರಮ್ ಮಾತು ತುಂಬಾನೇ ಚೆನ್ನಾಗಿದೆ. ದೊಡ್ಡ ಸ್ಟಾರ್ ಆಗಿ ಬೆಳಿಬೇಕು, ಈ ಟ್ರೋಫಿ ಸಿಕ್ಕರೆ ತುಂಬಾನೇ ಹೆಲ್ಪ್ ಆಗುತ್ತದೆ ಅನ್ನುವ ಅರ್ಥದಲ್ಲಿಯೇ ಹೇಳಿಕೊಂಡಿದ್ದಾರೆ. ಒಂದು ರೀತಿ ಇವರ ಮಾತು ಎಮೋಷನಲ್ ಟೋನ್ನಲ್ಲಿಯೇ ಆಡಿದಂತೇನೋ ಇದೆ. ಮನದ ಮಾತನ್ನು ತುಂಬ ಚೆಂದ ಮಾಡಿ ಹೇಳಿದಂತೇನೋ ಇದೆ.